ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದ್ರೆ ಅದಾದ ಮೇಲೂ ನೀವು ಸಿನಿಮಾ ಮಾಡ್ತೀರಾ? 100% ಸಿನಿಮಾ ಮಾಡ್ತೀನಿ. ಅವ್ರು ಅವರು ಅಂತಲ್ಲ, ಯಾವುದೇ ಕಲಾವಿದರು ಈ ತರದ ಪರಿಸ್ಥಿತಿ ಬಂದಾಗ ನಾನು ಜೊತೆಲಿ ಇರ್ತೀನಿ, ಸಿನಿಮಾ ಮಾಡ್ತೀನಿ ಸರ್. ಆಯ್ತು ಸರ್, ನೀವು ಸಿನಿಮಾ ಮಾಡ್ತೀರಾ, ನಿಮ್ ಸಿನಿಮಾದಲ್ಲಿ ಹೀರೋಯಿಸಮ್ನೇ ತೋರಿಸ್ಬೇಕಾಗುತ್ತೆ. ಏನ್ರಿ ಒಬ್ಬ ಕೊಲೆ ಮಾಡಿ ಒಳಗಡೆ ಹೋಗಿ ಬಂದಿರೋನು ಇವ್ರು ಹೇಳುವಂತ ಆದರ್ಶನ ನಾವ್ ಯಾಕೆ ಪಾಲಿಸ್ಬೇಕು ಅಂತಾರೆ? ಸಿನಿಮಾನ ಬರೀ ಮನೋರಂಜನಾತ್ಮಕವಾಗಿ ಜನ ನೋಡಲ್ಲ ಸರ್, ಅದರಿಂದ ಏನ್ ಮೆಸೇಜ್ ಇದೆ ಕೂಡ ನೋಡಿ ಸರ್. ನಾನು ಬಂದಾಗ ಆ ಪಾತ್ರಕ್ಕೆ ಏನ್ ಕತೆ ಮಾಡ್ಬೇಕು, ಏನ್ ಮಾಡ್ಬೇಕು ನಾನು ಡಿಸೈಡ್ ಮಾಡ್ತೀನಿ. ನಾನು ನಿರ್ದೇಶಕ ಡಿಸೈಡ್ ಮಾಡ್ತೇನೆ. ಹೀರೋ ಪಾತ್ರ ಕೊಡ್ತೀನಿ, ನೀವ್ಯಾಕೆ ಡಿಸೈಡ್ ಮಾಡ್ತೀರಾ? ಹಾಗಾದ್ರೆ ದರ್ಶನ್ ಹೀರೋ ಅಲ್ಲ? ಅಲ್ಲ ಸರ್, ಪಾತ್ರ ಬರೀತೀವಲ್ಲ ಸರ್. ಅವ್ನು ಅನ್ಎಕ್ಸ್ಪೆಕ್ಟೆಡ್ ಸರ್. ಒಬ್ಬ ಅಪರಾಧಿಗೆ ಶಿಕ್ಷೆ ಆಗದೆ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು, ಗೊತ್ತಾ? ಬೈ ಚಾನ್ಸ್ ಕಾನೂನು ಆ ತರ ಏನಾದಾಗ ಆಗ್ಬಿಟ್ರೆ ಅವ್ರು ಮಾಡಿದಂತೆ ಯಾರು ಇನ್ನೂ ಗೊತ್ತಿಲ್ಲ, ಆ ಭಗವಂತ ಒಬ್ಬನಿಗೆ ಗೊತ್ತಿರೋದು. ನಾವು ಈಗ ಹೇಳಿದ ತಕ್ಷಣ ನೀವೆಲ್ಲ ನಾನು ಸರ್, ಒಬ್ಬ ಮನುಷ್ಯ ಸಾಯಿಸುವಷ್ಟು ಕಟ್ಟಿನ ಯಾರು ಇಲ್ಲ ಸರ್. ಅವರು ಅಂತಲ್ಲ, ಯಾವುದೇ ವಿಷಯದಲ್ಲಾಗಲಿ. ಕೆಲವರು ಸರ್, ಯಾರು ದರ್ಶನ್ ಇವತ್ತು ಇದ್ದಿದ್ದ ಪರಿಸ್ಥಿತಿ ಏನ್ ಬೇಕಾದ್ರೆ ಮಾಡಿ ಅವ್ರು ಮಾಡಿದ್ರೆ ನಾ ಮಾಡಿಲ್ಲ ನಾನು ಯಾರು ನಮ್ಗೆ ಗೊತ್ತಿಲ್ಲ. ಈ ಮಟ್ಟಿಗೆ ಯಾರು ಮಾಡಕ್ ಹೋಗಿಲ್ಲ. ಆಮೇಲೆ ಅವ್ರು ಯಾರೇ ಕಲಾವಿದ್ರು ಸರ್, ನಮ್ಮ ಚಿತ್ರರಂಗದಲ್ಲಿ ಇವತ್ತು ಯಾರೇ ಆಗಲಿ ರೇಣುಕಾಸ್ವಾಮಿ ಮನೆಗೆ ಹೋಗಿ ಕಲಾವಿದ ಸಹಾಯ ಮಾಡಿ ಒಳ್ಳೇದೇಳಿ ನಮ್ಮವ್ರನ್ನ ನಾವು ಅದನ್ನ ನಾವೆಲ್ಲ ನಮ್ಮ ನಿರ್ಮಾಪಕ ದಯವಿಟ್ಟು ಉಳಿಸ್ಕೊಳ್ಳಿ, ನಮ್ಮ ಚಿತ್ರರಂಗ ಬೆಳೆಸಿ, ನಮ್ಮನ್ನು ಉಳಿಸಿ ಅಂತ ಹೇಳ್ತೀವಿ ಸರ್. ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳ ನಡುವೆ ರಾಜಕೀಯ ನಾಯಕರ ಹೆಸರುಗಳು ಕೇಳ್ಪಡ್ತಾ ಇದೆ ಅಂತ ನಾವು ಕೇಳಿದ್ವಿ, ಅಲ್ಲಿ ಎಲ್ಲ ನೋಡ್ತೀವಿ. ಬಟ್ ನೀವು ಪರ್ಟಿಕ್ಯುಲರ್ ಒಬ್ಬ ನಾಯಕರ ಹೆಸರನ್ನ ಹೇಳಿದ್ರೆ ಯಾಕೆ ಸರ್ ಆ ಹೆಸರು ತಗೊಂಡ್ರಿ ಅಂತ? ಇಲ್ಲ, ಯಾಕೆ ಇಲ್ಲ, ತುಂಬಾ ಜನ ಯಾಕೆ ಅಂದ್ರೆ ಅವ್ರು ಮಂಡ್ಯದಲ್ಲಿ ಕ್ಯಾನ್ವಾಸ್ ಮಾಡಿದ್ರು, ಅದನ್ನ ಬೇಕು ಅಂತ ವೈಯಕ್ತಿಕವಾಗಿ ಹೇಳಿದ್ದಾರೆ. ಅದಕ್ಕೆ ನಮ್ಮ ನಾಯಕರು, ನಮ್ಮ ಕುಮಾರ್ ಯಾವತ್ತೂ ಸಿನಿಮಾದವ್ರಿಗೆ ಗೌರವ ಜಾಸ್ತಿ ಇದೆ, ಪ್ರೀತಿ ಯಾವತ್ತೂ ಅವ್ರು ತಿಳ್ಕೊಳಕ್ಕೆಲ್ಲ ಅಭಿಮಾನಿಗಳು ಬಂದ್ರೆ ಕ್ಯಾನ್ವಾಸ್ ಮಾಡ್ತಾರೆ, ತಪ್ಪೇನಿದೆ ಅಂತ ಹೇಳ್ತಾರೆ. ಆ ಕೆಲವ್ರು ಯಾಕೆ ಏನಂದ್ರು ಈ ತರ ಕುಮಾರಸ್ವಾಮಿ ಅವರು ಇದು ಮಾಡ್ತಾರೆ, ಆ ತರ ಸಣ್ಣತನ ಇಲ್ಲ. ಅವರು ದೇವೇಗೌಡರ ಮಕ್ಕಳು, ತುಂಬಾ ಒಳ್ಳೆತನ. ಕುಮಾರಣ್ಣ ಅಂತೂ ತುಂಬಾ ಈ ವಿಷಯದಲ್ಲಿ ಚಿತ್ರರಂಗದ ಬಗ್ಗೆ ಅಪಾರವಾದ ಗೌರವ ಇದೆ ನನಗೆ. ಅದಕ್ಕೆ ಈ ವಿಷಯದಲ್ಲಿ ಯಾರು ಹೇಳ್ದಾಗ ಇದೆ, ಆತರ ನಮ್ಮವ್ರು ಯಾರು ಮಾಡಲ್ಲ. ನಮ್ ಸಿನಿಮಾ ಅಂದ್ರೆ ಅವ್ರ ಪ್ರೀತಿ, ಸಿನಿಮಾ ಅಂತ ಬಂದವರು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಯಾರು ಅವತ್ತು ಆ ರೀತಿ ಮಾಡೋಕ್ಕಲ್ಲ, ಮಾಡೋದಿಲ್ಲ, ಯಾರು ಮಾಡಲ್ಲ. ಕೆಲವರಾದ್ರೂ ಅನ್ಕೊಂಡಿರ್ತಾರೆ, ಮಾಡಕ್ಕಲ್ಲ. ಸರ್, ಕೊನೆಯದಾಗಿ ಸರ್, ಒಂದು ವೇಳೆ ಈಗ ಆರೋಪಿಯಾಗಿದ್ದಾರೆ, ಈ ಒಂದು ಪ್ರಕರಣದಲ್ಲಿ ಅಪರಾಧಿ ಅಂತ ಶಿಕ್ಷೆಗೆ ಏನಾದ್ರು ದರ್ಶನ ಗುರಿಯಾದಂತ ಸಂದರ್ಭದಲ್ಲಿ ಸಾಕಷ್ಟು ನಿರ್ಮಾಪಕರು ಸಂಕಷ್ಟಕ್ಕೆ ಸಿಲುಕ್ತಾರೆ. ನಿಮಗೂ ಕೂಡ ಗೊತ್ತು ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ. ಒಂದು ವೇಳೆ ಈ ತರದ ಘಟನೆ ಆದ್ರೆ, ಆಗಬಾರ್ದು, ಒಂದು ವೇಳೆ ಆದ್ರೆ ನಿರ್ಮಾಪಕರ ಸಂಘ ಈ ಒಂದು ವಿಚಾರದಲ್ಲಿ ಯಾವ ರೀತಿಯಾಗಿ ನಿಲ್ಲುತ್ತೆ? ಸರ್, ಅವರು ಆರೋಪಿ ಆಗಬೇಡ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀವಿ ಮೊದಲನೇದಂಗ. ಆ ತರ ತಾವೇನಾದ್ರು ತಮ್ಮೆಲ್ಲ ಅನಿಸಿಕೆ ಪ್ರಕಾರ ಏನಾದ್ರು ಕಾನೂನಲ್ಲಿ ಗೊತ್ತಿಲ್ಲದೆ ಆದಂತ ಪಕ್ಷದಲ್ಲಿ ನಾವು ನಿರ್ಮಾಪಕ ಸಂಘ ಮಾಡ್ಬೇಕಾಗಿಲ್ಲ. ದರ್ಶನವರೇ ಕರೆದು ಯಾರ್ಯಾರು ಏನ್ ಕೊಟ್ಟಿದ್ದಾರೆ, ಏನೇನು ಕೊಡ್ಬೇಕು ಸೇರ್ಸ್ಕೊಡ್ತಾ ಇರುತ್ತೆ. ನನಗೆ ಅವ್ರ ಮೇಲೆ ಭರವಸೆ ಇದೆ ಸರ್. ಸರ್ ಮಂಜು ಸರ್, ಸಹಜವಾಗಿ ಚಿತ್ರೋದ್ಯಮನ ಬರೋಬ್ಬರಿ 40 ವರ್ಷಗಳಿಂದ ನೋಡಿದಿರಿ. ಸೊ ಹೇಗೆ ಈಗಿನ ಪರಿಸ್ಥಿತಿ ಇದೆ? ಚಿತ್ರೋದ್ಯಮ ಇವತ್ತು ತುಂಬಾ ಸಂಕಷ್ಟದಲ್ಲಿದೆ. ಸಿನಿಮಾ ಮಾಡೋದು ತುಂಬಾ ಕಷ್ಟ ಇದೆ. ಸಿನಿಮಾ ಮಾಡೋರು ಆಚೆ ಕಡೆ ಬರ್ತಾ ಇಲ್ಲ, ಯಾಕೆಂದ್ರೆ ಎಲ್ಲಾ ನಿರ್ಮಾಪಕರು ಕಳ್ಕೋತಾ ಇದ್ದಾರೆ. ಕಾರಣ ಇಷ್ಟೇ. ಇವತ್ತು ಮೊದಲು 80-100 ಸಿನಿಮಾ, 120 ಸಿನಿಮಾ ಬರ್ತಾ ಇತ್ತು, ತುಂಬಾ ಚೆನ್ನಾಗಿತ್ತು, ಇಂಡಸ್ಟ್ರಿ ಚೆನ್ನಾಗಿತ್ತು. ಸ್ಯಾಟಲೈಟ್ ಒಂದು 81-1.5 ಲಕ್ಷಕ್ಕೆ ಹೋಗೋದು, ಥಿಯೇಟ್ರಿಕಲ್ ಒಂದು 6-7 ಕೋಟಿ, ಒಂದು ಬರೋದು 4-5 ಕೋಟಿ. ಈ ತರ ಮಾಡಿದಾಗ ಸಿನಿಮಾ ಖರ್ಚು ಮಾಡಿ ಪ್ರೊಡ್ಯೂಸರ್ಗೆ ಒಂದು 10-20% ಉಳಿಯೋದು. ಏಕಾಏಕಿ ಕೊರೋನಾ ಆದ್ಮೇಲೆ ನಮಗೆ ಈ ಕೋವಿಡ್ ಬಂದಂತ ನಂತರ ಚಿತ್ರರಂಗ ಏನಾಯ್ತು ಅಂದ್ರೆ ಸ್ಯಾಟಲೈಟ್ ಡಿಜಿಟಲ್ ಮಾರ್ಕೆಟು 5 ಕೋಟಿ 6 ಕೋಟಿ ಹಿಂಗೆ ಹೋಗ್ಬಿಡ್ತು, ವ್ಯಾಪಾರ ಜಾಸ್ತಿ ಆಯ್ತು. ನಮ್ಮ ಕೆಲವು ಕಲಾವಿದರು ಏಕ್ದಮ್ ರೆಮಿಡೇಷನ್ ಬಾಯಿ ಬಂದ ಮಾಡ್ಕೊಂಡ್ರು. ಯಾವ ನಿರ್ಮಾಪಕ ಉಳಿತಾ ಇಲ್ಲ. ಒಂದು 3-4 ಸಿನಿಮಾ ವ್ಯಾಪಾರ ಆಯ್ತು. ಇವಾಗ ಯಾವ ಸಿನಿಮಾ, ಕನ್ನಡ ಸಿನಿಮಾ ಅಂದ್ರೆ ಬಾಂಬೆಯಲ್ಲಿ ಭಯ ಬೀಳ್ತಾರೆ. ಹಿಂದಿ ತಗೋತಲ್ಲ, ಸ್ಯಾಟಲೈಟ್ ತಗೋತಲ್ಲ, ಡಿಜಿಟಲ್ ತಗೋತಲ್ಲ, ಯಾವುದು ತಗೋತಲ್ಲ. ಇವತ್ತೇನಾದ್ರು ಸೌತ್ ಇಂಡಿಯಾದ ಸಿನಿಮಾಗಳು ತಗೋತಾವ್ರೆ ಅಂದ್ರೆ ನಮ್ಮ ಕೇರಳ ಸಿನಿಮಾಗಳು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಕಂಟೆಂಟ್ ಸಿನಿಮಾ ಅವ್ರ ಕಮ್ಮಿ ಖರ್ಚು ಮಾಡ್ತಾರೆ, ಹೋಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಸಿನಿಮಾ ಚಿತ್ರರಂಗ ಇವತ್ತು ತುಂಬಾ ಕಷ್ಟದಲ್ಲಿರೋದ್ರಿಂದ ಎಲ್ಲರೂ ಮೊದಲೇನು ಆ ರೀತಿ ಇತ್ತು ಆ ರೀತಿ ರೆಮಿಡೇಷನ್ ತಗೊಂಡು ಕಮ್ಮಿ ತಗೊಂಡು ಸಿನಿಮಾ ಮಾಡಬೇಕು. ಸಿನಿಮಾ ಮಾಡಿದ್ರೆ ಸಿನಿಮಾ ಉಳಿತಾ, ಇಲ್ಲ ಅಂದ್ರೆ ಕಷ್ಟ. ಚಿತ್ರರಂಗ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ಸುಮಾರು 200-300 ಥಿಯೇಟರ್ ಹೊಡೆದಾಗ್ತಾವ್ರೆ. ಮುಂದಕ್ಕೆ ತುಂಬಾ ಚಿತ್ರರಂಗ ಉಳಿಯೋದು ಕಷ್ಟ. ಯಾಕೆ ಅಂದ್ರೆ ಈ ಮಲ್ಟಿಪ್ಲೆಕ್ಸ್ ಪದ್ಧತಿ ನಮ್ಮಲ್ಲಿ ಕಡಿಮೆ ಆಗಬೇಕು. ನಾವು ಸರ್ಕಾರಕ್ಕೆ ನಾನು ವಾಣಿಜ್ಯ ಮಂಡಳಿಗೆ ಥ್ರೂ ಮನವಿ ಮಾಡಿದೀನಿ. ಸರ್ಕಾರ ದಯವಿಟ್ಟು ಇದನ್ನ ಕೂಡಲೇ ಮಾಡಿದ್ರೆ ಕನ್ನಡ ಚಿತ್ರರಂಗ ಉಳಿತಂತ ಹೇಳ್ಕತ್ತೀವಿ.